निर्दोषमाप्यतमः अस्योद्भवादिदमशेष विशेषतोऽपि वन्यं सदा प्रियतं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम श्रीगुरुभ्यो नमः हरि ओम 54ನೇ ಶ್ಲೋಕ ಆಗಬೇಕು ನೋಡಿ. ನಾಕೀಂದ್ರಾಸ್ತಮವನಿಭಾಗಮಾವಸಂತಂ ಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾದುಪನಿಷದಂ ತದೈತರೇಯಂ ವ್ಯಾಖ್ಯಾನಂ ವಿವಿಧ ವಿಶಿಷ್ಟ ಶಿಷ್ಯಧ್ಯೆ ಎಲ್ಲ ಋಷಿಗಳು ಸಹಿತ ಆಚಾರ್ಯರನ್ನ ನೋಡ್ಲಿಕ್ಕೆ ಬಂದರು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಕೇಳಿದ್ದೆವು. ಈಗ ಅವರು ಬಂದಂತಹ ಸಮಯದಲ್ಲಿ, ಅವರು ಬರುವಂತಹ ಸಮಯದಲ್ಲಿ ಆಚಾರ್ಯರು ಏನು ಮಾಡ್ತಾ ಇದ್ರು? ತ್ರೈಲೋಕ್ಯಾಚಾರ್ಯರಾದ ವಾಯುದೇವರ ಅವತಾರರಾದ ಶ್ರೀ ಮಧ್ವಾಚಾರ್ಯರು ಒಂದು ರೂಪದಿಂದಾಗಿ ಉಡುಪಿಯಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಹಿಂದಿನ 2 ಅವತಾರಗಳಲ್ಲಿ ಅನೇಕ ಕೀರ್ತಿಯನ್ನು ಗಳಿಸಿದ್ದಾರೆ. ಈಗಿನ ಅವತಾರದಲ್ಲಿ ಬುದ್ಧಿಬಲದಿಂದಾಗಿ ಸಚ್ಚಾಸ್ತ್ರಗಳಿಂದ ಸಮಸ್ತ ಇಡೀ ಲೋಕವನ್ನೇ ಅಲಂಕರಿಸಿದ್ದಾರಂತೆ. ಆ ದೇವತೆಗಳು ನೋಡುವ ಸಂದರ್ಭದಲ್ಲಿ ಆಚಾರ್ಯರು ಬ್ರಹ್ಮಚಾರಿಗಳು, ಗೃಹಸ್ಥರು, ಸನ್ಯಾಸಿಗಳು, ಇಂತಹ ಶಿಷ್ಯರು, ಬ್ರಹ್ಮಚಾರಿ ಶಿಷ್ಯರು ಇದ್ದರು, ಗೃಹಸ್ಥ ಶಿಷ್ಯರು ಇದ್ದರು, ಸನ್ಯಾಸಿಷ್ಯರು ಅಂತೂ ಇದ್ದೇ ಇದ್ದರು. ಗೊತ್ತಿದೆ ನಿಮಗೆ ಅವರೆಲ್ಲರೂ ಹೇಗೆ ಶಿಷ್ಯರು. ಪಾಠ ಕೇಳಿ ಮುಗಿದ ತಕ್ಷಣ ಅದನ್ನ ಪುಸ್ತಕವನ್ನ ಮುಚ್ಚಿ ಇಟ್ಟು ಮತ್ತೆ ಮರುದಿನ ಪಾಠ ಇದ್ದಾಗಲೇನೆ ತೆಗೆಯೋದು. ಹಾಗಲ್ಲ, ಸದಾ ಅವರು ಆಚಾರ್ಯರು ಹೇಳಿದ್ದನ್ನ ಪೂರ್ವಾವಲೋಕನ ಮಾಡ್ತಾ ಇದ್ದರಂತೆ. ಅಷ್ಟೇ ಅಲ್ಲ, ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳಿಂದ ವಿಶಿಷ್ಟರಾಗಿದ್ದರು. ಅಂತಹ ಶಿಷ್ಯರಿಗೆ ಆಚಾರ್ಯರು ಅತ್ಯಂತ ಉತ್ತಮವಾದ ಐತರೇಯ ಉಪನಿಷತ್ತಿನ ಪಾಠವನ್ನ ಮಾಡ್ತಾ ಇದ್ರು. ಅಂತಹ ಸಮಯದಲ್ಲಿ ಆಚಾರ್ಯರನ್ನ ದೇವತೆಗಳು ಆ ಆಕಾಶದಲ್ಲಿಯೇ ನಿಂತು ನೋಡಿ ನಮಸ್ಕರಿಸಿದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ನಾಕೀಂದ್ರಾಹ ತಂ ಅವನಿಭಾಗಂ ಆವಸಂತಂ ಸುಶ್ಲೋಕೈಃ ಅಪಿ ಭುವನಾನಿ ಭೂಷಯಂತಂ ನೇಮುಹು ಖಾತ್ ಉಪನಿಷದಂ ತದಾ ಐತರೇಯೀಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಅನ್ವಯ ನೋಡಿ. ಅವನಿಭಾಗಂ, ಅವನಿಭಾಗಂ ಭೂಮಿಯ ಒಂದು ಭಾಗದಲ್ಲಿ, ಭೂಮಿಯ ಒಂದು ಭಾಗದಲ್ಲಿ ಆವಸಂತಂ, ಆವಸಂತಂ ವಾಸ ಮಾಡುತ್ತಿರುವ, ಆವಸಂತಂ ವಾಸ ಮಾಡುತ್ತಿರುವ ಸುಶ್ಲೋಕೈರಪಿ
ಒಳ್ಳೆಯ ಯಿಂದಲೂ ಒಳ್ಳೆಯ ಕೀರ್ತಿಗಳಿಂದಲೂ ಭುವನಾನಿ ಭೂಷಯಂತಂ ಭುವನಾನಿ ಭೂಷಯಂತಂ ಎಲ್ಲಾ ಲೋಕಗಳನ್ನು ಅಲಂಕರಿಸುತ್ತಿರುವ ಎಲ್ಲಾ ಲೋಕಗಳನ್ನು ಅಲಂಕರಿಸುತ್ತಿರುವ ತದಾ ಆಗ ತದಾ ಆಗ ತದಾ ಆಗ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸ ಮೊದಲಾದ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸ ಮೊದಲಾದ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಉತ್ತಮರಾದ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಉತ್ತಮರಾದ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಉತ್ತಮರಾದ ಶಿಷ್ಯರ ಮಧ್ಯದಲ್ಲಿ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಉತ್ತಮರಾದ ಶಿಷ್ಯರ ಮಧ್ಯದಲ್ಲಿ ಆ ಸೆಂಟೆನ್ಸ್ ಅನ್ನು ಇನ್ನೊಮ್ಮೆ ಹೇಳ್ತೇನೆ. ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸ ಮೊದಲಾದ ಜ್ಞಾನ ಭಕ್ತ್ಯಾದಿ ಗುಣಗಳಿಂದ ಉತ್ತಮರಾದ ಶಿಷ್ಯರ ಮಧ್ಯದಲ್ಲಿ ಐತರೇಯೀಂ ಉಪನಿಷದಂ ಆ ಪ್ರಸಿದ್ಧವಾದ ಐತರೇಯ ಉಪನಿಷತ್ತನ್ನು ಐತರೇಯೀಂ ಉಪನಿಷದಂ ಆ ಪ್ರಸಿದ್ಧವಾದ ಐತರೇಯ ಉಪನಿಷತ್ತನ್ನು ವ್ಯಾಖ್ಯಾಂತಂ ತಂ ಪ್ರವಚನ ಮಾಡುತ್ತಿರುವ ಆ ಆಚಾರ್ಯರನ್ನು ನಾಕೀಂದ್ರಾಹ ದೇವಶ್ರೇಷ್ಠರು
ನಾಕೀಂದ್ರಾಹ ದೇವಶ್ರೇಷ್ಠರು ಖಾತ್ ಆಕಾಶದಲ್ಲಿ ನಿಂತು, ಖಾತ್ ಆಕಾಶದಲ್ಲಿ ನಿಂತು ನೇಮುಹು ನಮಸ್ಕರಿಸಿದರು, ನೇಮುಹು ನಮಸ್ಕರಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯರೇ, ಸುಶ್ಲೋಕೈರಪಿ ಅದು ಸ್ವಲ್ಪ ರಿಪೀಟ್ ಮಾಡ್ತೀರಾ ಸರ್ ಅರ್ಥ? ಹಾ, ಸುಶ್ಲೋಕೈರಪಿ ಒಳ್ಳೆಯ ಕೀರ್ತಿಯಿಂದಲೂ, ಕೀರ್ತಿಗಳಿಂದಲೂ, ಒಳ್ಳೆಯ ಕೀರ್ತಿಗಳಿಂದಲೂ. ನಿಮಗೆ ಶ್ಲೋಕ ಅಂದ್ರೆ ಬರೀ ಪದ್ಯಮಯವಾದ ಒಂದು ಈ ಶ್ಲೋಕದ ತರ ಕಾಣುತ್ತೆ ನಿಮಗೆ. ಶ್ಲೋಕ ಅಂತಂದ್ರೆ ಅದಕ್ಕೆ ಯಶಸ್ಸು, ಕೀರ್ತಿ ಅಂತ ಅರ್ಥ ಇದೆ. ಪದ್ಯೇ ಯಶಸ್ಸಿ ಶ್ಲೋಕ ಅಂತ ಹೇಳಿ ನಾನಾರ್ಥ ವರ್ಗ ಅಂತ ಹೇಳಿ ತೃತೀಯ ಕಾಂಡ ಅಮರ ಕೋಶ, ಅಮರಕಾಶದಲ್ಲಿ 3ನೆಯ ಕಾಂಡ, ಅರ್ಥ ಸರ್ಗ ಅಂತರ್ಥ. ಕಾಂಡ ಅಂತಂದ್ರೆ ಅಲ್ಲಿ ನಾನಾರ್ಥ ವರ್ಗ, ಅದರಲ್ಲಿ ಒಂದು ನಾನಾರ್ಥ ವರ್ಗ ಅಂತ. ಅದರಲ್ಲಿ ಬರುವಂತದ್ದು ಶ್ಲೋಕ ಅಂತಂದ್ರೆ ಯಶಸ್ಸು ಅಂತನೂ ಅರ್ಥ ಇದೆ. ಯಶಸ್ಸು, ಕೀರ್ತಿ ಎಲ್ಲ ಒಂದೇ ಅಲ್ಲ. ಓಕೆ ಸರ್, ಓಕೆ. ಸರಿ, ಮುಂದೆ ಹೋಗೋಣ. ಆಚಾರ್ಯನ ದೇವತೆಗಳು ಆಕಾಶದಲ್ಲಿಯೇ ನಿಂತು ಪೂಜಿಸಿದರು ಅಂತ ಹೇಳ್ತಾ ಇದ್ದಾರೆ. ಶ್ರೀಮಂತಂ ಶಶಿವದನಂ ಕುಶೇಶಯಾಕ್ಷಂ ಗಂಭೀರಸ್ವರಮತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತ ಸ್ವಗುರುಮಥಾರ್ಚಿಚನ್ ಕೃತಾರ್ಥ ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೆ. ಅನ್ವಯ ನೋಡಿ, ಇರುತ್ತೆ ತಾತ್ಪರ್ಯ ನೋಡಿದ್ರದ್ದು. ಹೇಗಿದ್ರು ಆಚಾರ್ಯ ಅವ್ರು ನೋಡ್ಬೇಕಾದ್ರೆ ಅನೇಕ ಬಾರಿ ವರ್ಣನೆ, ಅದನ್ನೇ ವರ್ಣನೆ ಮಾಡಬೇಕು. ಸಂಪೂರ್ಣಂ ಶಶಿವದನಂ, ಮಧ್ವಾಚಾರ್ಯರು ಅತ್ಯಂತ ಕಾಂತಿ ಸಂಪನ್ನರು. ನೋಡಿ, ನಾವು ಹಿಂದಿನ ಸರ್ಗದಲ್ಲಿ ಕೇಳಿದ್ದೇವೆ, ರಾತ್ರಿ ಹೊತ್ತು ಪಾಠ ಮಾಡ್ತಾ ಕುಳಿತಿದ್ರು. ಆವಾಗ ಹಚ್ಚಿರುವಂತಹ ದೀಪ ಗಾಳಿಗೆ ಶಾಂತವಾಗಿ ಹೋಗುತ್ತೆ. ಆವಾಗ ಆಚಾರ್ಯರು ಸುಖಾಸನದಲ್ಲಿ ಕುಳಿತಿರುವವರು ಕಾಲನ್ನ ಮುಂದು ಮಾಡಿ ಹೆಬ್ಬಟ್ಟಿನಿಂದ ಬೆಳಕು ಬರೆಸ್ತಾರಂತೆ. ಆ ಬೆಳಕಿನಲ್ಲಿ ದೀಪಕ್ಕಿಂತ ಹೆಚ್ಚಾದ ಬೆಳಕು, ಆ ಬೆಳಕಿನಲ್ಲಿಯೇನೆ ಎಲ್ಲಾ ಶಿಷ್ಯಂದಿರು ಅಲ್ಲಿರುವಂತಹ ಶ್ಲೋಕಗಳನ್ನ ಅಥವಾ ಅಲ್ಲಿರುವಂತಹ ಆ ಸಾಲುಗಳನ್ನ ಓದಿದರು ಅಂತ. ಅಷ್ಟು ಒಂದು ಅಂಗುಷ್ಟದಲ್ಲಿಯೇನೆ ಅಷ್ಟು ಬೆಳಕಿರ್ಬೇಕಾದ್ರೆ ಇಡೀ ಶರೀರದಲ್ಲಿ ಎಷ್ಟಿರ್ಬೇಕು. ಹಾಗೆ ಅತ್ಯಂತ ಕಾಂತಿ ಸಂಪನ್ನರು, ಸದಾಕಾಲ ಆನಂದ, ಸದಾಕಾಲ ಸರ್ವಜ್ಞತೆ. ಆದ್ದರಿಂದ ಸದಾಕಾಲ ಪರಮಾತ್ಮನಲ್ಲಿ ಅಷ್ಟು ದೃಢವಾದ ಭಕ್ತಿ. ಚಂದ್ರನಂತಹ ಮುಖ ಆಚಾರ್ಯರದ್ದು, ತಾವರೆದಳದಂತಹ ವಿಶಾಲವಾದ ಆಕರ್ಣಾಂತ ಕಣ್ಣುಗಳು, ಗಂಭೀರವಾದ ಕಂಠಧ್ವನಿ, ದೇವತೆಗಳಲ್ಲಿಯೂ ಇಲ್ಲದಿರುವಂತಹ 32 ಲಕ್ಷಣಗಳು. 7ನೇ ಸರ್ಗದಲ್ಲಿ ನೋಡ್ತೇವೆ. ಆ ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಬೇಕಾದ್ರೆ ಹೇಳ್ತಾರೆ,
ತಮಿಮಂ ಪ್ರವಿಶಂತಮಾಶ್ರಮಂ ವ್ಯಧಿಕತ್ರಿಂಶದುದಾರ ಲಕ್ಷಣಂ ಗುಣಸಾರವಿದಃ ಕುತೂಹಲಾತ್ ಅವಲೋಕ್ಯರ್ಷಯ ಇತ್ಯಚಿಂತಯನ್. ವ್ಯಧಿಕತ್ರಿಂಶತ್ 32 ಅದ್ಭುತವಾದ ಲಕ್ಷಣಗಳು. ಅಂತಹ ಲಕ್ಷಣಗಳಿಂದ ಕೂಡಿರುವಂತಹ ಸರ್ವಾಂಗಗಳು. ಅಂತಹ ಈ ಎಲ್ಲ ವಿಶಿಷ್ಟವಾದ ಸಂಪತ್ತಿನಿಂದ ಕೂಡಿದವರಾಗಿ ಶ್ರೀಹರಿಯ ನಿತ್ಯ ದರ್ಶನ ಸದಾಕಾಲ ಅವರ ಮನಸ್ಸಿನಲ್ಲಿ ಪರಮಾತ್ಮ ಹೊಳಿತಾನೇ ಇರ್ತಾನೆ. ಹೊಸ ಹೊಸ ಗುಣಗಳು ಪ್ರತಿಭಾಸ ಆಗ್ತಾ ಇರ್ತದೆ ಆಚಾರ್ಯರಿಗೆ. ಲಕ್ಷ್ಮಿಯಷ್ಟು ಅಲ್ಲ, ಆಚಾರ್ಯರು ಬ್ರಹ್ಮದೇವರು ಅವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಹೊಸ ಹೊಸ ಗುಣಗಳು ಪ್ರತಿಭಾಸವಾಗ್ತಾ ಇರ್ತದೆ. ಆದ್ದರಿಂದಾಗಿ ಪೂರ್ಣ ಕಾಮರು, ಇನ್ಯಾವ ಆಸೆ ಆಕಾಂಕ್ಷೆಯೂ ಕೂಡ ಇಲ್ಲ ಅವರಿಗೆ. ವಿಶ್ರಾಂತವಾದ ಕಾಮನೆ, ಇದು ಸನ್ಯಾಸಿಗೆ ಇರಬೇಕಾದ ಲಕ್ಷಣ. ಯಾವ ಕಾಮನೆಯೂ ಕೂಡ ಇರಬಾರದು. ಇಂತಹ ಆಚಾರ್ಯರನ್ನ ದೇವಶ್ರೇಷ್ಠರು ನೋಡಿ ಆಕಾಶ ಮಾರ್ಗದಲ್ಲಿ ಏನೇ ಹೀಗೆ ಸ್ತೋತ್ರ ಮಾಡಿದರು ಅಂತ ಇಲ್ಲಿ ವರ್ಣನೆ ಮಾಡುತ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಶ್ರೀಮಂತಂ ಶಶಿವದನಂ ಕುಶೇಶಯಾಕ್ಷಂ ಗಂಭೀರಸ್ವರಂ ಅತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತಃ ಸ್ವಗುರುಂ ಅಥ ಅರ್ಚಿಚನ್ ಕೃತಾರ್ಥಾಃ ವಾಣ್ಯ ತಂ ಹರಿರತಿ ಪೂರ್ಣಕಾಮಂ ಏತೆ. ಅನ್ವಯ ನೋಡಿ. ಶ್ರೀಮಂತಂ ಕಾಂತಿಪೂರ್ಣರಾದ, ಶ್ರೀಮಂತಂ ಕಾಂತಿಪೂರ್ಣರಾದ ನಾರಾಯಣ ಕಾಂತಿಪೂರ್ಣರಾದ ಶಶಿವದನಂ ಚಂದ್ರನಂತೆ ಮುಖವುಳ್ಳ ಶಶಿವದನಂ ಚಂದ್ರನಂತೆ ಕಾಂತಿಯುಳ್ಳ ಕುಶೇಶಯಾಕ್ಷಂ ಕುಶೇಶಯಾಕ್ಷಂ ಕಮಲದಂತಹ ಕಣ್ಣುಗಳುಳ್ಳ ಕುಶೇಶಯಾಕ್ಷಂ ಕಮಲದಂತಹ ಕಣ್ಣುಗಳುಳ್ಳ ಗಂಭೀರಸ್ವನಂ ಗಂಭೀರಸ್ವನಂ ಗಂಭೀರವಾದ ಧ್ವನಿಯುಳ್ಳ ಗಂಭೀರವಾದ ಧ್ವನಿಯುಳ್ಳ ಅತಿ ದಿವ್ಯ ಲಕ್ಷಣಾಢ್ಯಂ ಅತಿ ದಿವ್ಯ ಲಕ್ಷಣಾಢ್ಯಂ ದೇವತೆಗಳನ್ನೂ ಮೀರಿಸಿದ 32 ದೇಹ ಲಕ್ಷಣಗಳುಳ್ಳ ದೇವತೆಗಳನ್ನೂ ಮೀರಿಸಿದ 32 ದೇಹ ಲಕ್ಷಣಗಳುಳ್ಳ ಸ್ವಗುರುಂ ಪಶ್ಯಂತಃ ಸ್ವಗುರುಂ ಪಶ್ಯಂತಃ ತಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು ನೋಡುತ್ತಿರುವ ತಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರನ್ನು ನೋಡುತ್ತಿರುವ ನೋಡುತ್ತಿರುವ ಕೃತಾರ್ಥಾಃ ಏತೇ ಧನ್ಯರಾದ ಈ ದೇವಶ್ರೇಷ್ಠರು
ಕೃತಾರ್ಥಾಃ ಏತೆ, ಧನ್ಯರಾದ ಈ ದೇವಶ್ರೇಷ್ಠರು. ಕೃತಾರ್ಥಃ, ಕ್ಷಮಿಸಿ, ಕೃತಾರ್ಥಾಃ ಏತೆ ಅಲ್ಲ, ಕೃತಾರ್ಥಃ ಏತೆ, ಧನ್ಯರಾದ ಈ ದೇವಶ್ರೇಷ್ಠರು. ದೇವಶ್ರೇಷ್ಠರು ಅಥ ಅನಂತರ, ಅಥ ಅನಂತರ ಹರಿರತಿ ಪೂರ್ಣಕಾಮಂ, ಹರಿರತಿ ಪೂರ್ಣಕಾಮಂ, ಶ್ರೀಮನ್ನಾರಾಯಣನ ನಿತ್ಯ ದರ್ಶನದಿಂದ, ಶ್ರೀಮನ್ನಾರಾಯಣನ ನಿತ್ಯ ದರ್ಶನದಿಂದ ಶ್ರೀಮನ್ನಾರಾಯಣನ ನಿತ್ಯ ದರ್ಶನದಿಂದ ಪೂರ್ಣವಾದ ಇಷ್ಟಾರ್ಥವುಳ್ಳ, ಪೂರ್ಣವಾದ ಇಷ್ಟಾರ್ಥವುಳ್ಳ ಆಚಾರ್ಯರನ್ನು, ಆ ಶ್ರೀ ಮಧ್ವಾಚಾರ್ಯರನ್ನು ವಾಣ್ಯ ಅರ್ಚಿಚನ್, ವಾಣ್ಯ ಅರ್ಚಿಚನ್, ಮಾತಿನಿಂದ ಪೂಜಿಸಿದರು. ವಾಣ್ಯ ಅರ್ಚಿಚನ್, ಮಾತಿನಿಂದ ಪೂಜಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ನೋಡಿ, ಇನ್ನೊಂದಿಲ್ಲ ಅರ್ಥ ಮಾಡಬಹುದು. ವಾಣ್ಯ ಅರ್ಚಿಚನ್ ಅಂತಂದ್ರೆ ವಾಗ್ವಾಣಿ ಭಾರತಿ ಬ್ರಾಹ್ಮಿ ಭಾಷಾಗಿ ಶಾರದಾಸ್ವರ. ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು ಅಂದ್ರೆ ಶಂಖದ ಮೂಲಕವೇನೆ, ಆಚಾರ್ಯರಿಗೆ ಅಭಿಷೇಕ, ಆಚಾರ್ಯರ ಸ್ತೋತ್ರ ಮಾಡಬೇಕು ಅಂದ್ರೆ ಭಾರತೀ ದೇವಿಯ ಒಂದು ಶಕ್ತಿ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯರು ಬರೆದಂತಹ ಎಲ್ಲ ಗ್ರಂಥಗಳನ್ನೂ ಓದಬೇಕು ಅಂತಂದ್ರೆ ನಮಗೆ ವಾಕ್ ಶಕ್ತಿ ಬೇಕು. ಟೀಕಾಕೃತ ಆದರೂ ಅಷ್ಟೇ, ಮೊದಲಿಗೆ ಪರಮಾತ್ಮನನ್ನ, ತದನಂತರ ವೇದವ್ಯಾಸರನ್ನ, ತದನಂತರ ಮಧ್ವರನ್ನ, ತದನಂತರ ಭಾರತೀ ದೇವಿಯನ್ನು ಕೂಡ ಸ್ತೋತ್ರ ಮಾಡುತ್ತಾರೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಮಾತಿನಲ್ಲಿ ನಿಂತು ಆ ನಿಮ್ಮ ಸಾನ್ನಿಧ್ಯವನ್ನ ವಿಶೇಷವಾಗಿ ಹೂಡಬೇಕು ಅಂತ ಟೀಕಾಕೃತ್ಪಾದರು ಸುಧಾವನ್ನ ಶುರು ಮಾಡೋಕ್ಕಿಂತ ಮುಂಚೆ ಭಾರತೀ ದೇವಿಯ ಮೂಲಕವೇ ಅವರನ್ನ ಸ್ತೋತ್ರ ಮಾಡಿದರು ಅಂತ ಈ ರೀತಿಯೂ ಕೂಡ ಅರ್ಥ ಮಾಡಬಹುದು. ಪ್ರಶ್ನೆ ಇದ್ರೆ ಕೇಳಿ. ಇನ್ನೊಂದು ಶ್ಲೋಕ ಮಾಡ್ಲಾ ಅಥವಾ ಆ 3 ಶ್ಲೋಕವನ್ನ ಅಲ್ಲಿಗೆ ಇಟ್ಕೊಳ್ಳೋಣ? 3 ಇಟ್ಕೊಳ್ಳೋಣ ಆಚಾರ್ಯ. ಹಾ, ಯಾಕೆ ಹನುಮ ಭೀಮ ಮಧ್ವ 3 ಅವತಾರ ಇದೆ, 3 ಇಟ್ಕೊಳ್ಳೋಣ. 3 ಇಟ್ಕೊ. ಅದ್ರ ಆದ್ಮೇಲೆ 57ನೇದೇ ಹನುಮ ಭೀಮ ಮಧ್ವ ಅಂತ ಬರುತ್ತೆ. ಆಯ್ತು, ಆಗತ್ತೆ ಆಚಾರ್ಯ. ಹೌದು, ಹನುಮ ಭೀಮ ಮಧ್ವ. ಆಚಾರ್ಯ ಇವಾಗ ಅದೇ 3 ಶ್ಲೋಕ ಅಲ್ಲಿದ್ರೆ ಪರವಾಗಿಲ್ಲ ಆಚಾರ್ಯ. ಈಗ
ಇದು ಈಗ ಎಷ್ಟ್ ಜನ ಬರ್ತಿದ್ದಾರೆ ಅದೆಲ್ಲ ಇನ್ನೂ ನನಗೆ ಲೆಕ್ಕ ಸಿಕ್ಕಿಲ್ಲ.